ಓಕೆ ನೋಡು, ನಾನು ಮಾತಾಡಿದ್ಮೇಲೆ ನೀನು ಮಾತಾಡ. ನಾನು ಕ್ವಶನ್ ಕೇಳಿದ್ಮೇಲೆ ನೀನು ಆನ್ಸರ್ ಮಾಡು. ನಿನ್ನ ಕ್ವಶನ್ ಕೇಳಿದ್ಮೇಲೆ ನಾನು ಆನ್ಸರ್ ಮಾಡ್ತೀನಿ. ನೀನು ಮಧ್ಯದಲ್ಲಿ ಮಾತಾಡೋದು ಅವೆಲ್ಲ ಮಾಡಬೇಡ ಅಷ್ಟೇ. ಓಕೆ ಸರ್, ಸರಿ. ಹಂಗಂದ್ರೆ ಶುರು ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಿರ್ಬೋದು, RCB ಆಕ್ಷನ್ ಆಗಿದೆ. IPL 2025 ಇನ್ನೇನು ಒಂದು 6 ತಿಂಗಳಲ್ಲಿ ಶುರು ಆಗುತ್ತೆ. ಮೇ ಅನ್ಕೋತೀನಿ. ಏಪ್ರಿಲ್ ಹಂಗಿದೆ. ಸೊ ಇದು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಏನಲ್ಲ ನಾವಿಲ್ಲಿ. ವಿಜಯ್ ಭಾರದ್ವಾಜು, ಶ್ರೀನಿವಾಸ್ ಮೂರ್ತಿ, ಭರತ್ ಚಿಪ್ಲಿ ಇವ್ರ ಥರ ಅಂತೂ ನಾವು ಮಾಡಲ್ಲ. ನಾವು ಜಸ್ಟ್ ಫ್ಯಾನ್ಸ್ ಒಪಿನಿಯನ್, ಫ್ಯಾನ್ಸ್ ಫೇಸ್ ಥರ ನಮ್ಗೆ ಏನು ಅನ್ಸುತ್ತೋ ಅದು ಮಾತಾಡ್ತೀವಿ. ಫ್ಯಾನ್ಸ್ ಒಪಿನಿಯನ್ ಅಷ್ಟೇ ಇದು. ನಮಗೆ ಫ್ಯಾನ್ ಆಗಿ ನಮ್ಗೆ ಏನು ಅನ್ಸುತ್ತೋ, ನಾವು ತಿಳ್ಕೊಂಡಿರೋ ಒಂದು ಕ್ರಿಕೆಟ್ ನಾಲೆಜಲ್ಲಿ ನಮ್ಗೆ ಏನು ಅನ್ಸುತ್ತೋ ನಾವು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಸರಿ, ಮೊನ್ನೆ RCB ಆಕ್ಷನ್ ಆಯಿತು. ಪ್ಲೇಯರ್ಸ್ ಎಲ್ಲ ಕೊಂಡ್ಕೊಂಡಿದ್ದಾರೆ. ಎಷ್ಟೊಂದು ಟೀಮ್ಸು ಪಡೆದಾಡಿ ಯಾರ್ಯಾರನ್ನ ತೊಗೊಂಡಿದ್ದಾರೆ. ಸ್ವಲ್ಪ ಮಾರ್ಕಿ ಪ್ಲೇಯರ್ಸ್ನ ಎಲ್ಲ ತೊಗೊಬೇಕಾಗಿತ್ತು, ತೊಗೊಂಡಿಲ್ಲ ಅಂತ ಸ್ವಲ್ಪ RCB ಫ್ಯಾನ್ಸ್ಗೆ ಡಿಸಪಾಯಿಂಟ್ಮೆಂಟ್ ಇದೆ. ನಿಮಗೆ ಹೆಂಗನ್ಸುತ್ತೆ RCB ಓವರ್ ಆಲ್ ಆಕ್ಷನ್ ಹೆಂಗೆ ಮಾಡಿದ್ರು? ಅವತ್ತು ಭಾನುವಾರ ಸರ್, ನಾನು ಆಕ್ಷನ್ ನೋಡೋಣ ಅಂತ ಕೂತ್ಕೊಂಡೆ. ನಾನು ಕಾಯ್ತಾ ಇದ್ದೆ. ಒಂದು ಕಡೆ ಈಗಿನ ಸಿಚುಯೇಷನ್ ನೋಡಿದ್ರೆ ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ನೋವು ಇದೆ. ಖುಷಿ ವಿಚಾರ ಅಂದರೆ ಎಲ್ಲ ಬಲಿಷ್ಠವಾದ ಪ್ಲೇಯರ್ಸ್ ನಮಗೆ ಬಂದಿದ್ದಾರೆ, ಫಿಲಿಪ್ ಸ್ಟಾರ್ಸ್ ಅವರೆಲ್ಲ ಬಂದಿದ್ದಾರೆ, ಅದೊಂದು ಖುಷಿ ಇದೆ. ಆದರೂ ನಮ್ಮ ಕನ್ನಡಿಗರು KL ರಾಹುಲ್ ಆಗಲಿ, ಮನೀಶ್ ಪಾಂಡೆ ಆಗಲಿ, ಬೇರೆ ನಮ್ಮ ವಿಲ್ ಜಾಕ್ಸ್ ಆಗಲಿ ಯಾರನ್ನೂ ತೊಗೊಂಡಿಲ್ಲ, ಅದೊಂದು ಬೇಜಾರು ವಿಷಯ ಇದೆ. ಓಕೆ, ಏನೋ ಮಾಡೋಣ, ಈ ಸರಿ ಕಪ್ ಗೆಲ್ಸಿ ಅಷ್ಟೇ. ಅವರು ಬಂದವರೆ, ನಮ್ಮನೆ ಮಕ್ಕಳೆಲ್ಲ ಮನೆ ಮಕ್ಕಳು ಇದ್ದಂಗೆ. ರುಚಿ ಬೇರೆ ಇಲ್ಲ, ನಮ್ಗೇನಿಲ್ಲ, ಗೆಲ್ಬೇಕಷ್ಟೇ ಈ ಸರಿ, ನಮ್ದು ಅಷ್ಟೇ ಕೋರಿಕೆ. ಸರಿ, ಹಂಗಂದ್ರೆ ಈಗ ಓವರ್ ಆಲ್ ಒಂದು ವ್ಯೂ ಹೇಳಾಯಿತು. ನೆಕ್ಸ್ಟು ಒಂದು ಸ್ಮಾಲ್ ಪಾರ್ಟ್ ಬೈ ಪಾರ್ಟ್ ಬಿಡಿಸ್ಕೊಂಡು ಹೋಗ್ಬೇಕು ಅಂದರೆ ತಗೊಂಡಿರೋ ಪ್ಲೇಯರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ. ಫಸ್ಟ್ ಪ್ಲೇಯರ್ ಒಂದು 3 ಜನ ಪ್ಲೇಯರ್ಸ್ನ ರಿಟೈನ್ ಮಾಡ್ಕೊಂಡ್ರು RCB. ವಿರಾಟ್ ಕೊಹ್ಲಿ 21 ಕೋಟಿಗೆ, ರಜತ್ ಪಟಿದಾರ್ 11 ಕೋಟಿಗೆ, ಯಶ್ ದಯಾಲ್ 5 ಕೋಟಿಗೆ. ರಿಟೆನ್ಷನ್ ಬಗ್ಗೆ ಏನೂ ಆಶ್ಚರ್ಯ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಪಕ್ಕಾ ಇದೆ. ನೆಕ್ಸ್ಟ್ ಏನಿಲ್ಲ ಸರ್, ನಾನು ಹೇಳ್ಬೇಕು ಅಂದ್ರೆ ಒಂದೇ, ವಿರಾಟ್ ಕೊಹ್ಲಿ ನಮ್ಮ ಅಣ್ಣ ಇದ್ದಂಗೆ, ಅವ್ರ ತಮ್ಮ ಬಂದೆ ರಜತ್ ಪಟಿದಾರ್. ಅದಕ್ಕೆ ಮನೆ ಅಂಗಳದಲ್ಲಿ ಒಬ್ಬ ಹುಡುಗ ಇರ್ಬೇಕಲ್ಲ ನಮಗೆ, ಹಂಗೆ ಯಶ್ ದಯಾಲ್ ಕರ್ಕೊಂಡು ಫ್ಯಾಮಿಲಿ ರೇಂಜ್ ಇದೆ. ಅದರಲ್ಲಿ 100ಕ್ಕೆ 100 ಭಾಗನೂ ರಿಟೆನ್ಷನ್ ಬಗ್ಗೆ ನಾನು ಏನು ಮಾತಾಡೋದು. RCB ಫ್ಯಾಮಿಲಿಗೆ ಆ್ಯಡ್ ಮಾಡ್ಕೊಂಡು ಹೋಗ್ತಿದ್ರೆ ಫಸ್ಟು ಫಿಲ್ ಸಾಲ್ಟ್ 11.5 ಕೋಟಿ. ಫಿಲ್ ಸಾಲ್ಟ್, ಉಪ್ಪಿಗಿಂತ ರುಚಿ ಬೇರೆ ಇದೆಯಾ ಇಲ್ವಾ? ಇದೆ. ಇವರು ಸಾಲ್ಟಾಗೇ ಇದ್ದಾರೆ. ಅಂದರೆ ನಾನು ನೋಡಿದ ಪ್ರಕಾರ ಈ ಸತಿ ಬಂದು ರುಬಾಕದೆ ನಮ್ಮದು. ಆವಾಗ KKR ನೋಡಿದಾಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ವೀಕ್ ಇದ್ರು. ಸ್ಟಾರ್ಟಿಂಗ್ ಒಂದು 2-3 ಮ್ಯಾಚು ನೋಡ್ಕೊಂಡು ಅಂತ ತಗೊಳ್ಳಿ ಸರ್. ಆಮೇಲೆ ಹೊಡೆದ್ರು ಸರ್, RCB ಮೇಲೆ ಹೊಡೆದ್ರು. ಏನಿಲ್ಲ, ನಮ್ಮ ಟೀಮಿಗೆ ಬಂದ ಈ ಸತಿ ಸಕ್ಕ ನಮ್ಮ ವಿರಾಟ್ ಬೈ ಬೇರೆ ಜೋಶ್ ತುಂಬ್ತಾರೆ ಚಿನ್ನಸ್ವಾಮಿಯಲ್ಲಿ. ಅವನಿಗೆ ಆ ಚಿಕ್ಕ ಮಕ್ಕಳು ಆಟ ಆಡೋ ಗ್ರೌಂಡ್ ಇರಲ್ವಾ, ಹಂಗೆ ಮಾಡ್ಕೊಂಬಿಟ್ಟು ಹೊಡೆದು ಹಾಕ್ಬಿಡ್ತಾನೆ. ಸರಿ ನೋಡಿ, RCBಗೆ ಫಿಲ್ ಶಾರ್ಟ್ ಅಂತೂ ಒಳ್ಳೆ ಪಿಕ್ ಅಂತೀರ. ಒಳ್ಳೆ ಪಿಕ್ಕು ಓಪನಿಂಗ್ ಒಳ್ಳೆ ಓಪನಿಂಗೇ ಕಳಿಸ್ಬೇಕು ಸರ್. ಓಪನರೇ ಬಿಡಿ, ಅದು ಡೌಟೇ ಇಲ್ಲ. ಲಯಾಮ್ ಲಿವಿಂಗ್ಸ್ಟನ್ 8,75,00,000. ಒಂದು ಸ್ಟೋನ್ ಸರ್. ಅವರು ಸ್ಟೀಲ್ ಇಲ್ಲ, ಸ್ಟೋನ್ ಅದಕ್ಕಿಂತ ಗಟ್ಟಿ ಇರುತ್ತಲ್ಲ, ಕೈಯಲ್ಲಿ ಇಟ್ಕೊಂಡು ಪುಡಿ ಮಾಡಕ್ಕಾಗಲ್ಲ, ಹಂಗವ್ರು. ಸ್ಟೀಲ್ ಅಂದ್ರೆ STEAL ಸ್ಟೀಲ್ ಕಳತನ. 8,75,00,000 ಅಂದ್ರೆ ಕಮ್ಮಿಗೆ ಸಿಕ್ಕೋನೆ ಅಂದ್ರೆ ಕಳತನ ಮಾಡ್ದಂಗಲ್ವಾ ಅದು ಅಂತ ಹೇಳ್ತಾರದು. STEAL ಸ್ಟೀಲ್ ಕೊಂಡೋಗ್ಬಿಟ್ಟು ಕಮ್ಮಿಗೆ ಅಂತ ಇಲ್ಲ, ಸಾಕು ವರ್ತಿದ್ದಾರೆ. ಹೋಸತಿ ಪಂಜಾಬ್ ಅವರು ಇಷ್ಟೇ ಕೊಟ್ಟಿರ್ತಾರೆ, ಇಷ್ಟಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರೆ, ನಾವೇ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟು ಕರ್ಕೊಂಡಿದ್ವಿ. ಈಗ ಯಾವ್ದೋ ಲೀಗ್ ಬೇರೆ ನಡೀತಾ ಇದೆಯಲ್ಲ, ಅದೇನದು T10 ಅನ್ಕೊಂಡು T5 ಅನ್ಕೊಂಡು ಗೊತ್ತಿಲ್ಲ. ಬರೀ ಬ್ಯಾಟ್ ಟು ಬಾಲ್ ನೋಡ್ತಾನೋ ಇಲ್ಲ ಹೆಂಗೆ ಹೊಡಿತಾನೋ ಅಂತ ಗೊತ್ತಿಲ್ಲ. ಬಾಲ್ ಸಿಕ್ಕಿದ ತಕ್ಷಣ ಎಲ್ಲ ಗ್ರೌಂಡ್ ಈಚೆ ಹೋಯ್ತಾವೆ ಸರ್. ಲ್ಯಾಮ್ ಲಿವಿಂಗ್ಸ್ಟನ್ ಆಯಿತು, ಫಿಲ್ ಸಾಲ್ಟು ಆಯಿತು. ನೆಕ್ಸ್ಟು ಜಿತೇಶ್ ಶರ್ಮಾ. RCB ಅವ್ರಿಗೆ ಒಂದು ಕೊರತೆ ಇರೋದೇನು, ಒಂದು ಲೋವರ್ ಆರ್ಡರಲ್ಲಿ ಫಿನಿಷರ್ಸ್. DK ಅವರು ಇಷ್ಟು ವರ್ಷ ಮಾಡಿದ್ರು, ಈಗ DK ಇಲ್ಲ, ಒಬ್ಬ ಮೇನ್ ಫಿನಿಷರ್ ಬೇಕು. ಅದು ಒಬ್ಬ ಇಂಡಿಯನ್ ಮೇಲೆ ಇನ್ವೆಸ್ಟ್ ಮಾಡಿರೋದು ತುಂಬ ಖುಷಿ ವಿಷಯ. ಅದು 11 ಕೋಟಿ ಕೊಟ್ಟಿದ್ದಾರೆ ಜಿತೇಶ್ ಶರ್ಮಾ ಅವ್ರಿಗೆ. ವರ್ತಲ್ಲ
ಹೊರ್ತಿದೆ 11 ಕೋಟಿ ಅಂದ್ರು ಅವ್ರು ಇನ್ನೊಂದು ಸ್ವಲ್ಪ ಅಂದ್ರೆ 8.5-9 ಕೋಟಿ ಒಳಗೆ ತಗೋಬೋದಾಯ್ತು. ಕಂಪೇರ್ ಟು ಇದೆಲ್ಲ ಪ್ಲೇಯರ್ಸ್ ತಗೊಂಡಿದ್ದು ಕಂಪೇರ್ ಮಾಡಿದ್ರೆ ಒಂದು 8.5-9 ಕೋಟಿ ಅಂದ್ರೆ ಅಷ್ಟು ಪರ್ಫಾರ್ಮೆನ್ಸ್ ನೋಡಿದೆ ನಾನು ಪಂಜಾಬ್ ಅವ್ರದಿನ್ನು. ಅಂದ್ರೆ ಆಡಿದ್ದಾರೆ, ಸ್ಟ್ರೈಕ್ ರೇಟ್ ಚೆನ್ನಾಗಿದೆ, ಜೋರಾಗಿದೆ. ಏನಂದ್ರೆ ಇನ್ನೂ ಒಂದು ಸ್ವಲ್ಪ RCB ಇದ್ರೆ ಇನ್ನೂ ಚೆನ್ನಾಗಿ ಚಾನ್ಸ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಅವಾಗ ಅವ್ರು ನಿಜ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಆಚೆ ಬರುತ್ತೆ ಇರ್ಬೋದು. ಆದ್ರೆ ಇನ್ನು ಯಂಗ್ ಪ್ಲೇಯರ್ ಬೆಳಿಬೇಕು, ಅದಕ್ಕೆ ಒಳ್ಳೇದು, ಅದೇ ಬೆಸ್ಟ್. ನಾವು CSK ತರ ಅಂಕಲ್ ಯಂಗ್ ಪ್ಲೇಯರ್ ಬೆಳ್ಸಕ್ಕೆ ಅಂತ ನಮ್ ಕಡೆ ಒಂದು ಹುಲಿ ಸಾಕಿದೀವಿ, ತಲೆ ಕೆಡ್ಸ್ಕೋಬೇಡಿ. ಅದೇ ವಿರಾಟ್ ಕೊಹ್ಲಿ ಅಂತ ಹುಲಿ ಸಾಕಾದ್ಮೇಲೆ ಎಲ್ಲ ಯಂಗ್ ಪ್ಲೇಯರ್ಸ್ ನ ಅವ್ನು ಬೆಳೆಸ್ತಾರೆ. ನೆಕ್ಸ್ಟ್ ಹೋಗೋಣ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ಬ ಬ್ಯಾಟ್ಸ್ಮನ್ ಟಿಮ್ ಡೇವಿಡ್ 3 ಕೋಟಿಗೆ ತಗೊಂಡಿದ್ದಾರೆ. ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಒಟ್ಟಿಗೆ ಮಾತಾಡ್ಬಿಡೋಣ. ಇಬ್ರು ಮುಂಬೈ ಇಂಡಿಯನ್ಸ್ಗೆ ಫಿನಿಶರ್ ರೋಲ್ ಮಾಡಿದವರು. ನಮ್ ಕಡೆ ವಿಲ್ ಜಾಕ್ಸ್ ಬಂದಿದೆ, ಒನ್ ಡೌನ್ ಆಡಿದ ಪ್ಲೇಯರ್. ಹೇಳ್ಬೇಕು ಸರ್, ಅದು ಇದು ಡೀಲ್ ಮಾಡಿ ಮುಂಬೈ ಇಂಡಿಯನ್ಸ್ ಅವ್ರ ಜೊತೆ ಡೀಲ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು. ನಿಮ್ಮ ಅಭಿಪ್ರಾಯ ಏನು? ಗುಡ್ ಅಂದ್ರು ನಮ್ಮ ಹುಡುಗನ್ ಬಿಡಬಾರ್ದಾಯ್ತು. ವಿಲ್ ಜಾಕ್ಸ್ ಜಾಕಿ ತರನೇ ಆಡೋಣ ಸರ್. ಆದ್ರೂ ಏನ್ ಮಾಡ್ಕೊಂಡ್ರು ಇವರು ಬಂದು ಆಕಾಶ್ ಅಂಬಾನಿ ಬಂದು 3 ನಾಮ ಇಕ್ತೀವಿ ಅಂದ್ರು. ಆಯ್ತು ಇಕ್ಕಿಸ್ಕೊಡಿ ಅಂತ ನಮ್ಮವ್ರು ಇಕ್ಸ್ಕೊಂಡ್ರು ಅಷ್ಟೇ ಸರ್. ಏನು ಇವ್ನು ನಕ್ಕವ್ನು ಅಂತ ಅವ್ನ ನಾಮ ಇಕ್ ಬೈತಾ ಇದೀನಿ ಬಾಯ್ ಅಂತವನೆ, ಇವ್ನು ಇಕ್ಕಿಸ್ಕೊಂಡು ಸುಮ್ಮನೆ ಸರ್ ಅಷ್ಟೇ. ಯಾಕೋ ಇದು ಆದ್ರೆ ಈಗ ಫಿನಿಷರ್ಸ್ ಬೇಕಿದ್ದ ಕಾರಣದಿಂದ ಇವ್ರಿಬ್ರನ್ನ ತಗೊಂಡಿರೋದು ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಅಂದ್ರೆ ಓಪನಿಂಗ್ ಅಲ್ಲಿ ನಿಮ್ಗೆ ಫಿಲ್ ಸಾಲ್ಟ್ ಇದಾರೆ, ವಿರಾಟ್ ಕೊಹ್ಲಿ ಇದಾರೆ. ಓಪನರ್ಸ್ RCBಗೆ ಕಾಲದಿಂದನೂ ಇಶ್ಯೂನೇ ಅಲ್ಲ, ಅವ್ರು ಒಪ್ಕೊಂಡೇ ಬಂದವ್ರೆ. ಅವಾಗಿಂದನೂ ಗೇಲ್ ಕಾಲದಿಂದನೂ ಅವ್ರು ಒಪ್ಕೊಂಡೇ ಬಂದಿದ್ದಾರೆ. ಬ್ಯಾಕ್ ಅಲ್ಲಿ ಇರ್ಲಿಲ್ಲ ಯಾರು, ಡಿಫೆನ್ಸ್ ಹಿಂದೆ ಯಾರು ಇರಲಿಲ್ಲ, ಎಲ್ಲ ಬರೇ ಹೊಡೆದೋಗರೆ ಇರೋದು. ಹಿಂದೆ ಲೋಡ್ ಆಡೋ ಯಾರು ಇರಲಿಲ್ಲ. ಅವಾಗ ಸ್ಕೋರ್ ಡೌನ್ ಆಗೋಗಿರೋದು. ಇವ್ರು ಎಂಡಲ್ಲಿ ಬಂದು ರೊಮಾರಿಯೋ ಶೆಫರ್ಡ್. ಟಿಮ್ ಡೇವಿಡ್ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ರೊಮಾರಿಯೋ ಶೆಫರ್ಡ್ ಅವರು ನಾನು 2 ಮ್ಯಾಚ್ ಅಲ್ಲಿ ಅಷ್ಟೇ ನೋಡಿರೋದು. ನಾನು ಹೊಡೆದವ್ರು ಅಂದ್ರು, ಅವ್ರದಷ್ಟು ನಾನು ನೋಡಿಲ್ಲ. ಒಳ್ಳೆ ಆಲ್ರೌಂಡರ್ ಆಗಿ ಶೆಫರ್ಡ್ ಯೂಸ್ ಮಾಡ್ಕೊಬೋದು. ಲಾಸ್ಟ್ ಟೈಮ್ ಮುಂಬೈ ಇಂಡಿಯನ್ಸ್ ಅವರು ಬೌಲಿಂಗ್ ಹಾಕ್ಸೋರೆ, ಬ್ಯಾಟಿಂಗ್ ಮಾಡಿಸೋರೆ. ಟಿಮ್ ಡೇವಿಡ್ ಅವ್ರು ಜಸ್ಟ್ ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಅಷ್ಟು. ಅಲ್ಲ ನನಗೆ ಒಂದು ಭಯ ಆಯ್ತಾರದು ಏನಿಲ್ಲ ಸರ್. ಹೋಸತಿ ಅಲ್ಜಾರಿ ಜೋಸೆಫ್ ಅಷ್ಟು ಕೊಟ್ಟು ಕರ್ಕೊಂಡ್ರು, ಅದನ್ನು ನನ್ನ ಮಗ ತೋಪ್ ಹೊಡೆದ್ಬಿಟ್ಟ. ಅಲ್ಲೇ ಬಟ್ ಇವನು 1.5 ಕೋಟಿ ಅಂತ ಬೇಕೇ ಬೇಕು ಅಂತೇನಿಲ್ಲ. ಯಾಕಂದ್ರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಇದ್ದಾರೆ ನಮ್ ಕಡೆ, ಯಾರಂದ್ರೆ ಒಬ್ಬ ಯಂಗ್ಸ್ಟರ್ ತುಂಬಾ ಹೈಪ್ ಮಾಡ್ತಿದ್ದಾರೆ ಅವ್ರನ್ನ. ಹಂಗಾದ್ರು ಜಾಕೋ ಬೆಥೆಲ್. ಓಕೆ, ಜೊತೆ ಮಾತಾಡ್ಬೇಕು ಸರ್. ಅವರು ಅಣ್ಣ ನಮ್ಮ RCBಗೆ ವಿರಾಟ್ ಬಿಟ್ರೆ ಅವನೊಬ್ಬ ಏನೋ ಕಾಣಿಸ್ಕೊಳಂಗ ಅವನೇ. ಅವ್ನು ಸ್ವಲ್ಪ ಬೆಳೀತಾನೆ ಸರ್. ಅವನು ಬೆಳಿಬೇಕು ಅಂದ್ರೆ ನನಗನ್ಸಿದ್ದು ಜಾಕೋಬ್ ಬೆಥೆಲ್ ಒಳ್ಳೆ ಪ್ಲೇಯರ್, ಅದ್ಭುತ ಆಟಗಾರ ಇರ್ಬೋದು, ನೋ ಡೌಟ್. ಬಟ್ ಅವ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ನೋಡಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಒಂದು 2-3 ಮ್ಯಾಚ್ ಇದೆ ತಿರುಗಿಸಿ ಮರ್ಗಿಸಿ ಅದೇ ರೀಲ್ಸು, ಅದೇ ಶಾರ್ಟ್ಸು, ಅದೇ ರೀಲ್ಸು. ಸ್ವಲ್ಪ ನಾವೇ ಜಾಸ್ತಿ ಹೈಪ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಆಡ್ಲಿ, ಇನ್ನೊಂದು 2-3 ಮ್ಯಾಚ್ ಆಡ್ಲಿ. ಈಗ ಟೆಸ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, 37 ಬಾಲ್ಸ್ 50 ಹೊಡೆದಿದ್ದಾರೆ, ಇಂಗ್ಲೆಂಡ್ನ ಗೆಲ್ಲಂಗ್ ಮಾಡಿದ್ರು. ಇನ್ನ ಪರ್ಫಾರ್ಮೆನ್ಸ್ ಬರಲಿ, ಚಿಕ್ಕ ಹುಡುಗ ಈಗಲೇ ನಾವು ಅವ್ರನ್ನ ಅಷ್ಟೊಂದು ಮೆರ್ಸೋದು ಬೇಡ, ಬರಲಿ RCBಗೆ. ಯಾಕೆಂದ್ರೆ ಅವ್ರು ಆಡ್ತಿರೋ ಲೆವೆಲ್ಗೂ ನಮ್ಮ IPL ಅಲ್ಲಿ ಈ ನಮ್ಮ ಚಿನ್ನಸ್ವಾಮಿ ಕ್ರೌಡ್ ಮಧ್ಯದಲ್ಲಿ ಆಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇಂಡಿಯನ್ ಪಿಚ್ಗೂ ಮತ್ತೆ ಫಾರಿನ್ ಪಿಚ್ಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಲ್ಲಿ ಹಂಗೆ ಹೊಡಿಬೋದು. ಇಲ್ಲ ಸ್ಪಿನ್ ಟ್ರ್ಯಾಕ್, ನೀವು ಆಟ ಆಡ್ಬೇಕಂದ್ರೆ ನೀವು ಕಲ್ತಿರ್ಬೇಕು ಆಟನ, ಅಷ್ಟು ಈಸಿ ಇಲ್ಲ. ಹೊಡಿಲಿ. ಪ್ಲಸ್ ಮೇನ್ ಅಡ್ವಾಂಟೇಜ್ ಏನಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ಹೇಳಿದ ಹೆಸರಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡರು ಇಲ್ಲ. ಓಕೆ, ಇವರು ಜಾಕೋಬ್ ಬೆಥೆಲ್ ಲೆಫ್ಟ್ ಹ್ಯಾಂಡರ್ ಸರ್. ರೊಮಾರಿಯೋ ಶೆಫರ್ಡ್ ಅವ್ರು ರೈಟ್ ಹ್ಯಾಂಡ್ ಬೌಲಿಂಗ್. ಅವ್ರದ್ದು ಜಾಸ್ತಿ ನಾನು ನೋಡಿಲ್ಲ ಕ್ಲಿಪ್ಪಿಂಗ್ಸ್. ಅದಕ್ಕೆ ರೊಮಾರಿಯೋ ಶೆಫರ್ಡ್. ಟೀಮ್ ಡೇವಿಡ್ ಬಿಡಿ, ಅವನ ಬಗ್ಗೆ ನಾನು ಮಾತಾಡೋಣ ಸರ್. ನಮ್ಮ ಕಡೆ ಇದ್ದಿ ಮುಂಬೈ ಕಡೆಗೆ ಹೋಗಿ ತಿರ್ಗಾ ನಮ್ಮ ಕಡೆಗೆ ಬಂದವ್ರೆ. ಒಂದ್ಸಲಿ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಆಡಿ ಮುಂಬೈನ ಗೆಲ್ಸಿ RCB ಕ್ವಾಲಿಫೈ ಆಗಂಗ್ ಮಾಡಿದ್ರು ಒಂದ್ ಸೀಸನ್. ನಮ್ಮ ಹುಡುಗನೇ ಸರ್. ಇನ್ನೊಂದು ಮಾತಾಡ್ಬೇಕು ಅಂದ್ರೆ ನೀವು ನೋಡಿದ್ರ ದುಬೆ ಅಂತಾರಲ್ಲ ನಮ್ಮ ಹುಡುಗರು ಸರ್. ಏನಕ್ಕೆ ಅಂದ್ರೆ ಫೈನಲ್ ಇದು ಅವತ್ತು ಕ್ವಾರ್ಟರ್ ಫೈನಲ್ 2 ಅಲ್ಲಿ ನೋಡಿ ಬಂದು ಇದು RCB ವರ್ಸಸ್ CSK. ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಬಾಲ್ ವೇಸ್ಟ್ ಮಾಡಿ ಆರಾಮಾಗಿ ನಮ್ಗೆ ಅವ್ರು ಊಟ ಮಾಡ್ಕೊಂಡು ಹೋಗಿದ್ದಾರೆ ಮ್ಯಾಚ್ ಅಲ್ಲಿ. ನಮ್ಗೆ ಅವ್ರು ಅಷ್ಟು ದಿನದಿಂದ ಇದ್ದಿದ್ದು ಚೆನ್ನಾಗಿ ಆಡ್ತಿದ್ರು, ಸ್ಟಾರ್ಟಿಂಗು ಉರ್ಸ್ತಿದ್ರು RCB ಫ್ಯಾನ್ಸ್ಗೆ. ಕೊನೆಗೆ ಆ ಪರ್ಫಾರ್ಮೆನ್ಸ್ ಕೊಟ್ಟು RCB ಫ್ಯಾನ್ಸ್ಗೆಲ್ಲ ಒಂದು ಬಾಡ್ ಊಟನೇ ಕೊಟ್ಟಿದ್ದಾರೆ. ಆಮೇಲೆ ಹೇಳ್ಬಿಡ್ತೀನಿ, ಸುಮ್ಮನೆ RCB ಯಾರು ಎದುರಾಕ ಆ ಥರ ಮಾಡಕ್ ಹೋಗ್ಬಿಡಿ ಯಾವತ್ತು RCB. ನೀವು ಬೇಡ ಸುಮ್ಮನೆ ಗೊತ್ತು ಬಿಡ ಅವ್ರಿಗೇನು ಒಂದ್ಸರಿನ 2 ಸರಿನ ಅದು ಬಾಸ್ ವಿರಾಟ್ ಕೊಹ್ಲಿ ವಿಶ್ವ ಅಂದ್ರೆ ವಾಪಸ್ ವಿಷಯ ಸುಮ್ಮನೆ. ಆಮೇಲೆ ಈಗ ಒಂದಾಗೋರು ಈಗ ಗೌತಮ್ ಗಂಭೀರ್ ಎಲ್ಲ
ಎಲ್ಲ ಮಾಡಕ್ ಹೋಗ್ಬೇಡಿ. ಇನ್ನೊಬ್ಬ ಬ್ಯಾಟ್ಸ್ಮನ್ ಬರೋದಾದ್ರೆ ಡೇವಿಡ್ ಪಡಿಕಲ್. ದೇವದತ್ ಪಡಿಕಲ್ ಸರ್, ದೇವದತ್ ಪಡಿಕಲ್ ನೋಡಿ ಫಾರಿನ್ ಪ್ಲೇಯರ್ ಆಗ್ಬಿಟ್ಟಿದ್ದಾರೆ. ಏನ್ ಹೇಳೋದು ಇವ್ರಿಗೆ. ದೇವದತ್ ಪಡಿಕಲ್ ಅವ್ರು ಒಳ್ಳೆ ಅವ್ರನ್ನ ಅನ್ಸೋಲ್ಡ್ ಆಗ್ತಿದ್ರು. ಫಸ್ಟ್ ಅನ್ಸೋಲ್ಡ್ ಆದ್ರು, ಮತ್ತೆ ಇನ್ನೊಂದ್ಸರಿ ಅವ್ರನ್ನ ಕರ್ಸ್ಕೊಂಡು ತಗೊಂಡಿರೋದು. ಅವನು ತಗೊಳ್ಳಿಲ್ಲ ಅಂದ್ರೆ ನಾನು ಹೋಯ್ತಿದ್ದೆ RCB ಮ್ಯಾನೇಜ್ಮೆಂಟ್. ಒಬ್ಬ ಕನ್ನಡಿಗನೂ ಇಲ್ಲ, ಇನ್ನೇಂತಕ್ ಮಾಡ್ತೀರಾ ಸರ್ RCB ಮ್ಯಾನೇಜ್ಮೆಂಟ್. ಈಗ ಪಡಿಕಲ್ನ ತಗೊಂಡಿದ್ದಾರೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅವರು ಕೂಡ. ಅದು ನನ್ಗೆ ಒಳ್ಳೆ ಖುಷಿ ವಿಷಯ. ಆಲ್ರೌಂಡರ್ಗೆ ಬರೋದಾದ್ರೆ ಆದ್ರೆ ಕೃಣಾಲ್ ಪಾಂಡ್ಯ 5,75,00,000 ಬಂದಿದ್ದಾರೆ ಸರ್. ಏನ್ ಹೇಳೋಣ, ಇದು ಒಳ್ಳೆ ಮೂವ್. 5,75,00,000 ಕೃಣಾಲ್ ಪಾಂಡ್ಯ ಆರಾಮಾಗಿ ಅವ್ರದ್ದು ಎಕಾನಮಿ ನೋಡಿ 7ರಿಂದ 8 ಮ್ಯಾಕ್ಸಿಮಮ್. ಅಲ್ಲ, ಎಕಾನಮಿನೂ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಪಟ 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 ಅಂತ ಹಾಕೊಂಡು ಹೋಗ್ಬಿಡ್ತಾರೆ ಬೌಲಿಂಗು. ಸಾಕು. ಜಡೇಜಾ ತರ ಸ್ವಲ್ಪ ಬ್ಯಾಟಿಂಗು ಅಷ್ಟೇ, ಎಷ್ಟು ಬೇಕೋ ಸಾಕು. ಅವ್ರಿಗಿರೋ ಪವರ್ಗೆ ಕ್ಲಿಯರ್ ಮಾಡ್ತಾರೆ. ಚಿನ್ನಸ್ವಾಮಿ ಎಲ್ಲ ಅವ್ರಿಗೆಲ್ಲ ಆರಾಮಾಗಿ ಕ್ಲಿಯರ್ ಮಾಡ್ಕೊಂತಾರೆ. ನೆಕ್ಸ್ಟು ಇವ್ರು ನಮ್ಮ ಲಕ್ಕಿ ಚಾರ್ಮ್ ಸ್ವಪ್ನಿಲ್ ಸಿಂಗ್, ಮ್ಯಾಜಿಕ್ ಅಂದ್ರೆ ನಮ್ಮ ಡೆಲ್ಲಿ ಅವನು ಕೂಗಕ್ಕೆ ನೋಡಿದ 30 ಲಕ್ಷಕ್ಕೆ ತಗೊಂಬಿಡೋದನ್ನ. ಇವನೇನು ನಮ್ಮ ಬೆಂಗಳೂರು ತಾಳ ಅಂತ ನೋಡಿದ್ರು. ಆಮೇಲೆ RTM ನಮ್ಮವ್ರಿಗೆ ಹೋಗಿ 50 ಲಕ್ಷ ಅಂತ ಹೇಳ್ದ ಡೆಲ್ಲಿ ಅವನು. ಅಯ್ಯೋ ನೀನೇನು 50 ಲಕ್ಷ ಕೊಡ್ತೀನಿ, ನಮ್ಮ ಹತ್ರ ಜಾಸ್ತಿ ದುಡ್ಡಲ್ಲಿ ತಗೊಂಡ್ಬಿಟ್ರಿ ಸರ್. ನಮ್ಮ ಕಡೆ ಇರಲಿ ಒಂದು ಅಂತ ಬಾಂಡ್ಲಿ ಗುಡಿಸ್ಕೊಂಡು. ನನ್ನ ಮಗ ನೋಡಿದ್ರೆ ನನ್ಗೆ ಗುರಿತಾಯ್ತು ಸರ್. ನನಗೆ ಯಾರು ಬರೋಂಗಿಲ್ಲ, ಎತ್ಬಿಡೋ ನೀನು ನಾಳೆ ಬರೋ. ಕ್ರಿಕೆಟ್ ಆಡಿಸ್ತಾನೋ ಆಡ್ಸಲ್ವೋ ಗೊತ್ತಿಲ್ಲ, ಆಕ್ಷನ್ ಮಾತ್ರ ಮಸ್ತಾಗಿ ಮಾಡ್ತಾನಪ್ಪ ಅವ್ನು ಮಾತ್ರ. ನನಗೆ ಈ ಕಡೆ RCB ಆಕ್ಷನ್ಗಿಂತ ಅವ್ರ ಆಕ್ಷನ್ ನೋಡೋದೇ ಮಜಾ. ಆ ಬಾಂಡ್ಲಿ ನಂತರ ಸ್ಮೈಲೋ ನನ್ನ ಮಗ. ಹಂಗಾದ್ರೆ ಇನ್ನೊಂದು ಬೇಜಾರು ವಿಷಯ ಅಂದರೆ, ನಾನು KL ರಾಹುಲ್ ಅವಾಗ ಬರ್ತಾನೆ ಈಗ ಬರ್ತಾನೆ ಅಂತ ಕಾಯ್ತಾ ಇದ್ದೆ. ಬಂದ ಒಟ್ಟಿನಲ್ಲಿ ಆಕ್ಷನ್ಗೆ ಬಂದ ಕೂಗೋದ್ರು. ನಮ್ಮವ್ರು ದರಿದ್ರೆ ನನ್ನ ಮಕ್ಕಳು 10 ಕೋಟಿ ಕುಯ್ದುಬಿಟ್ಟು ಮುಂದೆ ಇನ್ನೊಂದು 4 ಕೋಟಿ ಕೊಟ್ಟು ಅವ್ನು ಕರ್ಕೋಬೋದಾಯ್ತು ಸರ್. ಇವ್ರು ಯಾಕೆ ಆ ಥರ ಮಾಡಿದ್ರು, ಯಾಕೆ ಆ ಥರ ಮಾಡಿದ್ರು ಅಂತ ಒಂದು ರೀಸನ್ ನಿಮ್ಗೆ ಕೊಡ್ತೀನಿ ನೋಡಿ. ಅದು ನಾನು ಮಾಡಿರೋದು ಒಂದು ರೀಸನ್. ಅದು ಓಪನಿಂಗ್ಗೆ ಆಡಿಸ್ತೀಯಲ್ವಪ್ಪ KL ರಾಹುಲ್, ವಿರಾಟ್ ಕೊಹ್ಲಿ ಇಬ್ರು ಸ್ಟ್ರೈಕ್ ರೇಟ್ ನಿಮ್ಗೆ ಗೊತ್ತು, ಎಲ್ಲ ಕಮ್ಮಿ ಅವ್ರದ್ದು ಸ್ಟ್ರೈಕ್ ರೇಟು. ಬೀಸಾಡ್ಕೊಂಡು ಆಡಲ್ಲ ಅವರು. ಅದಕ್ಕೆ ಅಂದ್ಬಿಟ್ಟು ಅವ್ರನ್ನ ತಗೊಳ್ದೆ. ಫಿಲ್ ಸಾಲ್ಟ್ ಈ ಕಡೆ ಅದರ್ ಹ್ಯಾಂಡ್ ಫಿಲ್ ಸಾಲ್ಟ್ ರುಬ್ ಆಗ್ತಾರೆ. ಒಬ್ಬ ರುಬ್ತಾನೆ, ಒಬ್ಬ ಸ್ಟ್ರೈಕ್ ರೇಟ್ ಒನ್ ಡೌನ್ ಆಡಿಸ್ಬೋದು. ನನಗೂ ಅನಿಸ್ತು ಒನ್ ಡೌನ್ ಫಿನಿಶಿಂಗ್ ರೋಲ್ ಕೊಡ್ಬೋದಿತ್ತು. ಬಟ್ ಅದೇನು ಯೋಚನೆ ಮಾಡಿದ್ರು, ಒಂದು ಫಿನಿಶಿಂಗ್ ರೋಲ್ 5 ನಂಬರ್ 5 ಅಲ್ಲಿ ಕೊಟ್ಟಿದ್ರೆ ಪಕ್ಕ ಅಲ್ಲಿ ಏನ್ ಮಾಡ್ತಾ ಇದೀಯ ಅಲ್ಲಿ ಪಕ್ಕ ತಗೋಬೋದಾಯ್ತು. ಹೇಳಿ ಮುಂದೆ ಹೇಳಿ. ನೆಕ್ಸ್ಟ್ ಬೌಲರ್ಸಿಗೆ ಬರೋಣ. ಜಾಶ್ ಹೇಸಲ್ವುಡ್ ಎಷ್ಟಕ್ಕೆ ತಗೊಂಡಿರೋದು? 12.5 ಕೋಟಿ. ಏನನ್ಸುತ್ತೆ? ಮರಳಿ ಬಾರದ ಊರಿಗೆ ಅಣ್ಣ ಬಂದವನೇ RCBಗೆ. ಜಾಶ್ ಹೇಸಲ್ವುಡ್ ಸೂಪರ್ ಸರ್. ಹೋಸತಿನೂ 2 ವರ್ಷದಿಂದ ನಮ್ಮ ಟೀಮ್. ಈ ವರ್ಷ ಬಂದವನೇ ಒಳ್ಳೆ ಮಾಡ್ತಾನೆ. ಆದ್ರೆ ನಾನು ಈ ರೀಸೆಂಟ್ ಯಾವ ಬೌಲಿಂಗ್ ಆಕ್ಷನ್ ನೋಡಿದೆ, ಇದರಲ್ಲೇ ಇರ್ಬೇಕಾರೆ ಟೆಸ್ಟ್ ಅಲ್ಲೇ ಆಡ್ತಾವ. ಬೌಲರ್ ಮಾತ್ರ ಮಸ್ತ್. ಹೌದಾ? ಆಯ್ತಾ. ಅವಾಗ RCB ಆಡ್ದಾಗಿಂದನೂ ಒಳ್ಳೆ ಎಕಾನಮಿ ಮೇಂಟೈನ್ ಮಾಡೋರೆ. ಬಟ್ ನೀನು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ, ಆಶ್ಚರ್ಯ ಆಗೋಯ್ತು. RCB ಒಂದು 3 ವರ್ಷನಾದ್ರೂ ಆಡಿದಾರೆ ತಾನೆ ಅವರು? ಹೌದು, ಆಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಅವನು ಇಂಟರ್ನ್ಯಾಷನಲ್ ಆದ್ರೂ ತಗೋ, IPL ಆದ್ರೂ ತಗೋ, ಒಂದು ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿಲ್ಲ. ನನ್ಗೆ ಗೊತ್ತೇ ಇಲ್ವಲ್ಲ ಸರ್, ಯಾರಿಗೂ ಆಲ್ಮೋಸ್ಟ್ ಗೊತ್ತಿಲ್ಲ ಇದು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಆಡಿಲ್ಲ, ಇದೊಂದು ಫ್ಯಾಕ್ಟ್. ಅವಾಗಿದ್ದಾಗ ಶಾರ್ಜಾಲ್ಲೋ ಆಡಿದ್ವಿ, ಎಲ್ಲೋ ಬೇರೆ ಕಡೆ ಆಡಿದ್ವಿ ಅಷ್ಟೇ. ಅದು ಒಟ್ಟಿನಲ್ಲಿ ನಮ್ಗೆ ಇವನಿಗೆ ಚಾನ್ಸ್ ಇರಲಿಲ್ಲ. ಒಂದ್ಸರಿ ಮುಂಬೈ ಮಹಾರಾಷ್ಟ್ರಲ್ಲಿ ಆಡಿಸಿದ್ರು, ಅವಾಗ ಇರಲಿಲ್ಲ. ಸೊ ನೋಡಬೇಕು ಚಿನ್ನಸ್ವಾಮಿಲಿ ಟೈಮ್ ಮ್ಯಾಚಸ್ ಇದ್ರೆ ಹೆಂಗ್ ಆಡ್ತಾರೆ ಅಂತ, ಅದನ್ನ ನೋಡಲೇಬೇಕು. ಬಟ್ ಸ್ಕಿಲ್ ಇರೋ ಬೌಲರು, ಅವ್ರಿಗೆ ಗ್ರೌಂಡ್ ಮ್ಯಾಟ್ರ್ ಆಗಲ್ಲ. ಅವ್ರಿಗೆ ಇರೋ ಒಂದು ಸ್ಕಿಲ್ಗೆ ಯಾವ್ದಾದ್ರು ಗ್ರೌಂಡ್ ಕೊಡೋ, ನಾನು ಬೌಲಿಂಗ್ ಸ್ಕಿಲ್ ನಾನು ತೋರಿಸ್ತೀನಿ ಅಂತ ಪ್ಲೇಯರು. ನೆಕ್ಸ್ಟು ಬೌಲರ್ ನಂಬರ್ 2 ನಮ್ಮ ಇಂಡಿಯಾದ ಒಳ್ಳೆಯ ಅತ್ಯುತ್ತಮ ಬೌಲರ್ ಭುವನೇಶ್ವರ್ ಕುಮಾರ್. ಬೆಸ್ಟ್ ಬೈ. ಇಂಥ ಟೆಕ್ನಿಕಲ್ ಕಿಲಾಡಿ ಬೌಲರ್ ನಾನು ನೋಡಿಲ್ಲ. ಮೊನ್ನೆ ತಾನೇ ಹ್ಯಾಟ್ರಿಕ್ ಕೊಡ್ತಿದ್ದಾರೆ. ಸೈಯದ್ ಮುಸ್ತಕ್ ಅಲಿ ಹ್ಯಾಟ್ರಿಕ್ ಕೊಡ್ದಿ. ಇವಾಗ ಇನ್ನೊಂದು ವಿಷಯ ಗೊತ್ತಾ ನಿಂಗೆ? ಈಗ 4 ಟೀಮ್ ಕ್ವಾಲಿಫೈ ಆಗಿದೆ. ಅದರಲ್ಲಿ 4 ಟೀಮ್ ಕ್ಯಾಪ್ಟನ್ಸ್ RCB ಟೀಮ್ ಅಲ್ಲಿ ಇದ್ದಾರೆ. ಕೃಣಾಲ್ ಪಾಂಡ್ಯ, ನಿತೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ಆಮೇಲೆ ರಜತ್ ಪಟ್ಟಿದಾರ, ಯಾರೋ ಒಬ್ರು ರಜತ್ ಪಟ್ಟಿದಾರ್ ಇದ್ದಾರೆ. 4 ಗುಡ್ ಮೂವ್ ಬಿಡಿ. ನಮ್ಮ RCB ಅಲ್ಲೂ ಬೆಳೀತಾ ಇರಲಿ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ.
ಭುವನೇಶ್ವರ್ ಕುಮಾರ್ ಬಂದಿದ್ದು ಖುಷಿ ಇದೆ ನನಗೆ. ಆದ್ರೆ ನಮ್ಮ ಸಿರಾಜ್ ಮಿಯಾ ಅವರು GT ಹೋಗಿರೋದಕ್ಕೆ ಒಂದ್ ಸ್ವಲ್ಪ ದುಃಖ ಇದೆ. ನಾನು ಎಷ್ಟು ಹೋಗಿದ್ದು ಕೋಟಿ 10 ಕೋಟಿ ಸಮಥಿಂಗ್ ತಗೋ. ಆದ್ರೂ ನಮ್ಮವ್ರೇನೋ ಬಜೆಟ್ ಅಲ್ಲಿ ವೀಕ್ ಇರ್ಬೇಕು. ಬಜೆಟ್ ಅಲ್ಲಿ ವೀಕ್ ಅಲ್ಲ, ನಾವು ಕ್ಲಿಯರ್ ಆಗಿ ಪ್ಲಾನ್ಸ್ ಇತ್ತು. ಅವ್ರು ಮುಂಚೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಒಂದು ಟೆಕ್ನಿಕಲ್ ಬೌಲರ್ನ ನೋಡ್ಬೇಕು ಅಂತ ಇದ್ರು. ಸಿರಾಜು ಪೇಸ್ ಹಾಕೊಂಡ್ ಬರ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೀನ್ ಎಷ್ಟು ಜೋರಾಗಿ ಬಾಲ್ ಎಸಿತಿ ಅಷ್ಟು ಜೋರಾಗಿ ಹೊಡಿತಾರೆ. ಬಟ್ ಭುವನೇಶ್ವರ್ ಕುಮಾರ್ ಹಂಗಲ್ಲ, ಸ್ವಿಂಗ್ ಅಂದ್ರೆ ಸ್ವಿಂಗು. ಸ್ಟಾರ್ಟಿಂಗ್ 6 ಓವರ್ ಅಲ್ಲಿ ಅವ್ರ ಸ್ವಿಂಗ್ ಇಂದಾನೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಒಳ್ಳೆ ವಿಕೆಟ್ ಟೇಕಿಂಗ್ ಬಾಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾರು, ಭುವನೇಶ್ವರ್ ಕುಮಾರ್ ಆಯ್ತು. ನೆಕ್ಸ್ಟ್ ಯಾರಿದ್ದಾರೆ? ಸುಯೇಶ್ ಶರ್ಮಾ ಸ್ಪಿನ್ನರ್. ಸುಯೇಶ್ ಶರ್ಮಾ ಅವ್ರ ಬಗ್ಗೆ ಹೇಳಪ್ಪ. ಸುಯೇಶ್ ಶರ್ಮಾದವರು ಹೋಸತಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಕಡೆ ಆಡಿದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಒಳ್ಳೆ ಸ್ಪಿನ್ ಆಗ್ತಾರೆ ಅಂದ್ರೆ ಸ್ಪಿನ್ ಅಲ್ಲಿ ಟರ್ನ್ ಎಲ್ಲ ಚೆನ್ನಾಗಿ ಬಿಡ್ತಾರೆ ಇವರು. ನಮ್ಮ ಬಿಡ್ತಾರೆ ಒಟ್ಟಿನಲ್ಲಿ ವಿಕೆಟ್ ಅಂತ ನನಗೆ ಚಿನ್ನಸ್ವಾಮಿ ಫಸ್ಟ್ ಆಫ್ ಆಲ್ ಸ್ಪಿನ್ ಇಲ್ಲ, ಟರ್ನ್ ಇಲ್ಲ, ಏನಿಲ್ಲ. ಅದೇನು ಹೋಸತಿ ಎಲ್ಲ ಗ್ಯಾಪ್ ಇಸ್ಕೊಂಡ್ರೆ ಯಾಕೋ ಬೌಲಿಂಗ್ ಇಂದ ಬ್ಯಾಟಿಂಗ್ ಅವರೇ ಚೆನ್ನಾಗಿ ಆಡೋರು. ಹೋಸತಿ ಈ ಸತಿ ಹೆಂಗ್ ಪಿಚ್ ಮಾಡ್ತಾರೆ ನೋಡ್ಬೇಕಲ್ಲ ಟೈಮ್. ಓಕೆ, ನಿನ್ ಪ್ರಕಾರ ನೆಕ್ಸ್ಟ್ ಇನ್ನೊಬ್ಬ ಹೇಳಿದ್ ಸರ್ ಅವರು ಯಾರು? ರಿಷಿಕ್ ಅಂತ ಯಾರೋ ಒಬ್ಬ ಇದಾರಲ್ಲ, ರಸಿಕ್ದರ್. ಅವ್ರನ್ನ 2 ಕೋಟಿಯಿಂದ 6 ಕೋಟಿಗೆ ರೈಸ್ ಮಾಡಿ ತಗೊಂಡವ್ರೆ. ಅವ್ರೇನು ಇವ್ರನ್ನ 6 ಕೋಟಿಗೆ ತಗೊಳ್ಳೋದು, ಇವ್ರನ್ನ 6 ಕೋಟಿಗೆ ತಗೊಳ್ಳೋದ್ ಬದಲು ನಮ್ ವೈಶಾಖ್ ವಿಜಯ್ ಕುಮಾರ್ 4 ಕೋಟಿಗೆ ಏನ್ ತಲೆ ಐತಾ ತಲೆ ಇಲ್ವಾ? ಸ್ವಲ್ಪ ಕಡೆ ನೋಡಿದ್ರೆ ತಲೆ ಓಡಿಸವ್ರೆ, ಸ್ವಲ್ಪ ಕಡೆ ನೋಡಿದ್ರೆ ತಲೆ ಓಡೋಗೈತೆ. ಓಡೋಯ್ತು ನಮ್ದು. ಹೇಳಿ ಆಕಾಶ್ ಅಂಬಾನಿ ಯಾವಾಗ ಕೊಟ್ನ ಅವಾಗ್ಲೇ ನನಗೆ ಅರ್ಥ ಆಗಿದ್ದು. ಕೈಗೆ ಕೊಡ್ತಿದ್ದು ಹ್ಯಾಂಡ್ ಶೇಕ್ ಅಲ್ಲ, ಚಿಪ್ಪು ಅಂತ. ನಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ. ವಿರಾಟ್ ಕೊಹ್ಲಿ ಸಾಲ್ಟ್ ಓಪನಿಂಗು ಚಚ್ಚಿ ಬಿಡ್ಬೇಕು ಹಾಕೊಂಡು. ನೆಕ್ಸ್ಟ್ ಬರ್ತಾ ಇರ್ತಾರೆ ಪಡಿಕ್ಕಲ್. ಯಾಕೆ ಅಂದರೆ ಲೆಫ್ಟ್ ಹ್ಯಾಂಡ್ ಅಡ್ವಾಂಟೇಜು. ಆ್ಯಕ್ಚುಲಿ ಓಪನಿಂಗ್ ಆಡಿಸ್ಬೇಕಾಗಿತ್ತು, ಬಟ್ ವಿರಾಟ್ ಕೊಹ್ಲಿ ಅವ್ರ ಕಂಫರ್ಟ್ ಇದೆ ಓಪನಿಂಗಲ್ಲಿ. ಅವರೇ ಆಡಲಿ, ಅವರೇ ನುಗ್ಲಿ. ಪಡಿಕ್ಕಲ್ ಅವ್ರು 1 ಡೌನ್ ಬರ್ತಾರೆ. ಒಳ್ಳೆ ಚಾನ್ಸ್ ಇದೆ ಅವ್ರಿಗೆ ಮತ್ತೆ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋಕೆ. ಪಡಿಕ್ಕಲ್ ಆಗ್ತಿದ್ದಂಗೆ ರಜತ್ ಪಟಿದಾರ್ ಗೊತ್ತು ನಿಮಗೆ, ಅವ್ರ ಆಟದ ಬಗ್ಗೆ ನಾನು ಹೇಳೋದೇ ಬೇಡ. ಲಿವಿಂಗ್ಸ್ಟನ್ ಚಚ್ಚಿ ಕೆಡೋಲಿ. ನೆಕ್ಸ್ಟು ಲೆಫ್ಟ್ ಹ್ಯಾಂಡ್ ಮತ್ತೆ ಬರಲಿ ಅಂದ್ಬಿಟ್ಟು ಬೆತೆಲ್ ಹಾಕೊತಾ ಇದೀನಿ. ಆಮೇಲೆ ಜಿತೇಶ್ ಶರ್ಮಾ ಫಿನಿಶಿಂಗ್ ಟಚ್ ಕೊಡೋಕ್ಕೆ. ಇನ್ನು ಬ್ಯಾಟಿಂಗ್ ಡೆಪ್ತ್ ಬೇಕು ಅಂತ ಕೃಣಾಲ್ ಪಾಂಡ್ಯನ ಹಾಕೊಂಡಿದ್ದೀನಿ. ಭುವನೇಶ್ವರ್ ಕುಮಾರ್ ಇದ್ದಾರೆ ಬೌಲಿಂಗು, ಹಜಲ್ವುಡ್ಡು, ದಯಾಲು. ಸೊ 3 ಜನ ಫಾಸ್ಟ್ ಬೌಲರ್ಸ್ ಇದ್ದಾರೆ. ಲಿವಿಂಗ್ಸ್ಟನ್ ಹತ್ರ ಒಂದು ಲೆಗ್ ಸ್ಪಿನ್ ಹಾಕ್ಸ್ಕೊಬೋದು ನೀವು. ಆಮೇಲೆ ಇವರು ಏನಪ್ಪ ಇಂಪ್ಯಾಕ್ಟ್ ಪ್ಲೇಯರು ಒಬ್ಬ ಸುಯೇಶ್ ಶರ್ಮಾ. ಸ್ಪಿನ್ ಬೇಕಂದ್ರೆ ಸುಯೇಶ್ ಶರ್ಮಾನ ಹಾಕೊಳ್ಳಿ. ಇಲ್ಲ ಇನ್ನೊಬ್ಬ ಫಾಸ್ಟ್ ಬೌಲರೇ ಬೇಕಾಗುತ್ತೆ ಅಂತ ಅಂದ್ರೆ ರಸಿಕ್ದರ್ ಇದ್ದಾರೆ. ರಸಿಕ್ದರ್ನ ಹಾಕೊಂಡ್ರೆ ಆಗುತ್ತೆ. ಕೃಣಾಲ್ ಪಾಂಡ್ಯ ಇದ್ದಾರೆ. ಸೊ 4 ಓವರ್ ಅವರು ಭುವನೇಶ್ವರ್ ಕುಮಾರ್, ಹಜಲ್ವುಡ್, ದಯಾಲು. ಲಿವಿಂಗ್ಸ್ಟನ್ ಹತ್ರ ಬೇಕಾದ್ರೆ ಸ್ಪಿನ್ ಹಾಕ್ಸ್ಕೊಬಹುದು. ಇನ್ನೊಬ್ಬ ಬೌಲರ್ ಬಂದ್ಬಿಟ್ಟು ಬೇಕಾದ್ರೆ ಫಾಸ್ಟ್ ಬೌಲರ್ ಬೆತೆಲ್ ಅವರು ನಾವು ಅಷ್ಟು ನಂಬ್ಕೊಳಕ್ಕಾಗಲ್ಲ. ಮಾಡ್ತಾರೆ ಸ್ಪಿನ್ ಬೆಸ್ಟ್ ನನ್ನ ಪ್ರಕಾರ. ಅವ್ರಿಗೆ ಕೊಡೋಕ್ಕಿಂತ ಲಿವಿಂಗ್ಸ್ಟನ್ ಹೆಂಗೂ ಇದ್ದಾರೆ. ಒಂದೊಂದ್ಸರಿ 4 ಓವರ್ ಹಾಕ್ಸ್ಬಿಡ್ಬೋದು, ಚೆನ್ನಾಗಿರ್ತೀರಪ್ಪ. ಇವಾಗ ಅವ್ರಿಲ್ಲ ಅಂತ ಅಂದ್ರೆ ನಮ್ಮ ಕಡೆ ಮ್ಯಾಕ್ಸ್ ಇದ್ದಂಗೆ ಹಾಕೊಬಹುದು. ಆಮೇಲೆ ನಮ್ಗೆ ಇವ್ರು ಬರ್ತಾರಲ್ಲ ಏನಪ್ಪ ಒಂದು ಇಂಪ್ಯಾಕ್ಟಲ್ಲಿ ನಾನು ಇದು ನಮ್ಮ ಒಂದು ಫ್ಯಾನ್ ಒಪಿನಿಯನ್. ನೋಡೋಣ ನಿಮ್ಗೆ ಏನೇನು ಅನ್ಸಿದ್ಯೋ, ನಿಮ್ಮ ಒಂದು ಪ್ಲೇಯಿಂಗ್ 11 ಏನು ಅಂತ ಒಂದ್ಸತಿ ನೀವು ಒಂದು ಪೋಸ್ಟ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ಲೇಯಿಂಗ್ 11 ನೋಡೋಣ. RCB ಅವ್ರನ್ನ ಟ್ಯಾಗ್ ಮಾಡೋಣ, ನೋಡೋಣ ಇದೇ ಪ್ಲೇಯಿಂಗ್ 11 ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅಂತ. ನೀವು ಪ್ಲೇಯಿಂಗ್ 11 ಹಾಕಿ ನೋಡೋಣ. ನಿಮ್ಮ ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡಿಕೊಂಡು RCB ಮ್ಯಾನೇಜ್ಮೆಂಟ್ ಅವರು ಅದೇ ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡ್ತಾರಾ ಅಂತ ನೋಡೋಣ. ಅದೊಂದು ಐಡಿಯಾ ಚೆನ್ನಾಗಿದೆ. ಅದು RCB ಅವ್ರ ಹತ್ರ ಮಾಡಬೇಕು. ಅವ್ರ ಅಫಿಷಿಯಲ್ ಪೇಜಲ್ಲಿ ಹಾಕ್ಬಿಟ್ಟು ಟೆಲ್ ಮಿ ಯುವರ್ RCB ಪ್ಲೇಯಿಂಗ್ 11 ಹಾಕ್ತಾರಲ್ಲ. ಪ್ರತಿ ಮ್ಯಾಚ್ ದಿನ ಗೆಸ್ಟ್ 11 ಅಂತ ಹಾಕ್ತಾರೆ. ಬಟ್ ಗೆಸ್ ಮಾಡಿದವ್ರಿಗೆ ₹1 ಕಾಸು ಕೊಡಲ್ಲ. ಬಿಡಿ, ನಾವು ಏನಾದ್ರು ನಮ್ಮ ಚಾನಲ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆದ್ರೆ ಖಂಡಿತ ಕೊಡೋಣ. ನಾವು ಬೆಳಿಬೇಕು, ನಮ್ಮ ಜೊತೆ ಬೇರೆಯವರು ಬೆಳಿಬೇಕು. ನಮ್ಮ ಟೀಮ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವು ಕನ್ನಡಿಗರೇ, ಬಡವ್ರ ಮಕ್ಕಳೇ, ನಮ್ಮನ್ನು ಬೆಳೆಸಿ. RCBದಾಯಿತು. ನೆಕ್ಸ್ಟ್ ನಿಮ್ಗೆ ಯಾವ ಟೀಮ್ ಬೇಕು ಅಂತ ಏನಾದ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಟೀಮ್ ಡಿಸ್ಕಷನ್ ಮೇಲೆ ಬರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು ಇಷ್ಟೊತ್ತು ಕೂತ್ಕೊಂಡು ಕೇಳಿಸ್ಕೊಂಡಿದ್ದಕ್ಕೆ.